ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಕೇನ್ ಕಾರ್ಗರೇಜಿಗೆ ಒಂದು ತುಮಕೂರಿಂದ ವೆಹಿಕಲ್ ಬಂದಿದೆ. i20 ಡೀಸೆಲ್ ವೆಹಿಕಲ್ ಬಂದಿದೆ ಸರ್. ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀನಿ ಸರ್. ನಾವು ಅದಕ್ಕೆ ನಿಮ್ಮ ಹತ್ರನೇ ಕೆಲಸ ಮಾಡಬೇಕು ಅಂತ ಇದು ಒಂದು i20 ಅವರು ಕಸ್ಟಮರ್ ನಮ್ಮ ಹತ್ರ ಬಂದಿದ್ದರು ಸರ್. ಹೊಸೊಬ್ಬರು ನಾವು, ನಮ್ಮ ಗಾಡಿ ಮೇಲೆ ನಮಗೆ ಐಡಿಯಾ ಇಲ್ಲ ಸರ್, ನೀವು ಏನು ಮಾಡಬೇಕು ಅದು ಮಾಡಿಕೊಡಿ ಅಂತ ನಮಗೆ ಫೋನ್ ಮಾಡಿ ಒಂದು 8 ದಿನ ಮುಂಚೆನೇ ಫೋನ್ ಮಾಡಿದರು. ಇವಾಗ ಟೈಮ್ ಸಿಕ್ಕಿದ್ದು, ಅದಕ್ಕೆ ಕರ್ಕೊಂಡು ಕೆಲಸ ಮಾಡಿದ್ದೀವಿ. ಬರ್ರಿ ಇದಕ್ಕೆ ಏನೇನು ಕೆಲಸ ಮಾಡಬೇಕು, ಇವಾಗ ನೀವು ಸೆಕೆಂಡ್ ಒಂದು ವೆಹಿಕಲ್ ತೊಗೊಂಡಿದ್ದೀರಾ, ಅದಕ್ಕೆ ಏನೇನು ಕೆಲಸ ಮಾಡಬೇಕು, ಇದು ವಿಡಿಯೋ ಫುಲ್ ನೋಡಿ. ಇದು ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲಸ ಮಾಡಿಸ್ಬೇಕು ಅಂತ. ನೋಡಿ, 1 ಲಕ್ಷ ಚಿಲ್ಲರೆ ಗಾಡಿ ಓಡಿದೆ ಇದು ಡೀಸೆಲ್. ಆಮೇಲೆ ರೇಡಿಯೇಟ್ರ್ ಸರ್ವಿಸ್ ಮಾಡ್ತಾಯಿದ್ದೀವಿ, ಇಂಟ್ರ್ಕೂಲರ್ ಸರ್ವಿಸ್ ಮಾಡ್ತಾಯಿದ್ದೀವಿ, ಆಮೇಲೆ ಬ್ರೇಕ್ ಪ್ಯಾಡ್ ಚೆಕಿಂಗ್ ಮಾಡ್ತಾಯಿದ್ದೀವಿ. ಬ್ರೇಕ್ ಪ್ಯಾಡ್ ಚೆನ್ನಾಗಿದ್ರೆ ಅದಕ್ಕೆ ಕ್ಲೀನ್ ಮಾಡಾಕ್ತೀವಿ, ವಾಶ್ ಮಾಡಾಕ್ತೀವಿ. ಆಮೇಲೆ ಫುಲ್ ಸಬ್ಸೆಷನ್ ಚೆಕಿಂಗ್ ಆಗ್ತಿದೆ, ಶಾಕ್ ಅಬ್ದರ್, ಲಿಂಕ್ ರಾಡ್ ಇದೆಲ್ಲ ಚೆಕಿಂಗ್ ಮಾಡ್ತಾಯಿದ್ದು. ಇದೆಲ್ಲ ಕಂಪಲ್ಸರಿ ಚೆಕ್ ಮಾಡಲೇಬೇಕು. ಆಮೇಲೆ ಇಂಟ್ರ್ಕೂಲರ್ನಲ್ಲಿ ಮಿನಿ ಫೋಲ್ಡ್ನಲ್ಲಿ ಒಂದು ಸ್ವಲ್ಪ ಆಯಿಲ್ ಬಂದಿದೆ, ಇದೆಲ್ಲ ಬ್ಲಾಕ್ ಆಗಿರುತ್ತೆ 1 ಲಕ್ಷ ಆಗಿದ್ಮೇಲೆ. ಅದಕ್ಕೆ ಇದೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ತಿರ್ಗಾ ಅದಕ್ಕೆ ಕ್ಲೀನಾಗಿ ಅದಕ್ಕೆ ಗ್ರೀಸ್ ಹಾಕಿ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ, ನೋಡ್ಬೋದು ನೀವು. ಆಮೇಲೆ EGR ನೋಡ್ಬೋದು, EGR ಬ್ಲಾಕ್ ಆಗಿತ್ತು, ಅದಕ್ಕೆ EGR ಕ್ಲೀನ್ ಮಾಡಿದ್ದೀವಿ. EGR ವಾಲೂ ಕ್ಲೀನ್ ಮಾಡಿದ್ದೀವಿ. ಇಂಟ್ರ್ಕೂಲರ್, ರೇಡಿಯೇಟ್ರ್ ಓವರಾಲ್ ಮಾಡಿಸಿದ್ದೀವಿ. ಆಮೇಲೆ ಇಂಟ್ರ್ಕೂಲರನ್ನು ಓವರಾಲ್ ಮಾಡಿಸಿದ್ದೀವಿ. ಇದು ಪೈಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಿ, EGR ವಾಶ್ಕೊಂಡು ಮಾಡ್ಕೊಂಡಿದ್ದೀವಿ. ನೋಡಿ, 1 ಲಕ್ಷ ನಿಮ್ಮ ಹತ್ರ ಒಂದು ಗಾಡಿ ಇದೆ, ಒಂದು ವೆಹಿಕಲ್ ಇದೆ, 1 ಲಕ್ಷ ನಿಮ್ಮ ಗಾಡಿ ಓಡಿದೆ ಅಂದರೆ ಇದೆಲ್ಲ ಕಂಪಲ್ಸರಿ ನೀವು ಮಾಡಬೇಕು. ಮಾಡಿದರೆ ತಿರ್ಗಾ 50,000ವರೆಗೂ ನಿಮಗೆ ಏನೂ ಟೆನ್ಷನ್ ಇರಲ್ಲ, ಗಾಡಿ ಒಳಗಡೆ ಏನೂ ಕಂಪ್ಲೇಂಟ್ ಬರಲ್ಲ, ನೋಡ್ಬೋದು. ಆಮೇಲೆ ಬೆಲ್ಟೂ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬೆಲ್ಟೂ ಒಂದು ಡೈನಾಮೋ ಬೆಲ್ಟಿನೂ ಹಾಕ್ತಾಯಿದ್ದೀವಿ. ಆಯಲ್ಲೆಲ್ಲ ಮಾಡಿಸಿದ್ರಂತೆ ಇವರು, ಆಯಲೆಲ್ಲ ಚೆನ್ನಾಗಿದೆ. ಆಮೇಲೆ ಬ್ರೇಕ್ ಪ್ಯಾಡ್ ಚೆನ್ನಾಗಿದೆ. ಇದೆಲ್ಲ ಕಂಪಲ್ಸರಿ ಚೆಕ್ ಮಾಡ್ತಾಯಿದ್ದೀವಿ. ಫುಲ್ ಸರ್ವಿಸ್ ಅಂದರೆ ಏನೇನು ಮಾಡಬೇಕು ಅಂದರೆ EGR, ಇಂಟ್ರ್ಕೂಲರ್, ಮಿನಿ ಫೋಲ್ಡ್, ಆಮೇಲೆ ಸೈಲೆನ್ಸರ್, ಆಮೇಲೆ ಏನನ್ನ ಬೆಲ್ಟ್, ರೋಲರ್ ಏನನ್ನ ಪ್ರಾಬ್ಲಮ್ ಇದ್ದರೆ ಅದನ್ನು ಚೇಂಜ್ ಮಾಡಿಸ್ಬೇಡಿ. ಆಮೇಲೆ ನೋಡಿ, ಬ್ಯಾಕ್ ಸೈಡಿಂದು ನೈನರ್ ಚೆಕ್ ಮಾಡಿದ್ದೀವಿ, ದಪ್ಪನೇ ಇದೆ ನೈನರ್. ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಅದರಲ್ಲಿ ಕಾರ್ಬನ್ ಇರುತ್ತೆ, ಅದೇ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀವಿ. ನೋಡ್ಬೋದು ನೀವು ಯಾವ ಥರ ವಾಷಿಂಗ್ ಆಗ್ತಿತ್ತು ಅಂದರೆ. ಈ ಥರ ವಾಶ್ ಮಾಡಿದರೆ ತಿರ್ಗಾ ನಿಮಗೆ ಲೈಫ್ ಬರುತ್ತೆ ಇದು. ಅದರಲ್ಲಿ ಕಾರ್ಬನ್ನಲ್ಲಿ ಏನಾಗುತ್ತೆ ಅಂದರೆ ಡಸ್ಟ್ ಇದ್ದರೆ ಗಾಡಿ ಅಷ್ಟು ಬ್ರೇಕ್ ಆ ಥರ ಕ್ಲೀನಾಗಿ ಬರೋಲ್ಲ. ಅದು ಚೆನ್ನಾಗಿದೆ ಅಂದರೆ ವಾಶ್ ಮಾಡಾಕ್ರಿ. ನೋಡಿ, ಈ ಥರ ಎಲ್ಲ ಕೆಲಸ ಮಾಡಿ ನಾವು ಕಸ್ಟಮರನ್ನೇ ಗಾಡಿ ಓಡಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಅವರು ತುಮಕೂರಿಂದ ಪಾಪ ಬಂದಿದ್ದರು ಸರ್, ನಿಮ್ಮ ಹತ್ರನೇ ಕೆಲಸ ಮಾಡಬೇಕು, ನಮಗೆ ತುಮಕೂರಿನಲ್ಲಿ ಯಾರೂ ಪರಿಚಯ ಇಲ್ಲ ಸರ್, ನಿಮ್ಮ ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೀವಿ, ಆಮೇಲೆ ಫೇಸ್ಬುಕ್ನಲ್ಲಿ ನೋಡಿದ್ದೀವಿ, ಅದಕ್ಕೆ ನಿಮ್ಮ ಹತ್ರನೇ ಕೆಲಸ ಮಾಡಬೇಕು ಅಂತ ವೇಟ್ ಮಾಡಿ 8 ದಿನ 10 ದಿನ ವೇಟ್ ಮಾಡಿ ನಮ್ಮ ಹತ್ರ ಇದು ವೆಹಿಕಲ್ ತೊಗೊಂಡು ಬಂದಿದ್ದಾರೆ. ಬರೀ ಇದು ಆಮೇಲೆ ಸರ್ವಿಸ್ ವಾಷಿಂಗೂ ಮಾಡಿಸಿದ್ದೀವಿ, ಸೀಟು, ರೂಫಿಂಗ್, ಫುಲ್ ಬಾಡಿ, ಇಂಜಿನ್ ಎಲ್ಲ ವಾಷಿಂಗ್ ಮಾಡಿಸಿದ್ದೀವಿ. ಬರೀ ನೋಡೋಣ ಏನೇನು ವಾಶ್ ಆಗಿದೆ, ಯಾವ ಥರ ಕೆಲಸ ಆಗಿದೆ ಅಂತ. ನೋಡ್ಬೋದು, ಇಂಜಿನನ್ನು ಯಾವ ಕಂಡೀಷನಾಗಿ ರೆಡಿ ಮಾಡಿದ್ದೀವಿ. ತಿರ್ಗಾ ಇವರು 50,000ವರೆಗೂ ಕೈ ಇಕ್ಬೇಡ್ದು, ಅದು ಆ ಥರ ಇವ್ರ ಗಾಡಿ ಕೆಲಸ ಮಾಡಿದ್ದೀವಿ. ಯಾಕಂದರೆ ಅವರು ಪಾಪ 50 ಕಿಲೋಮೀಟ್ರಿಂದ ನಮ್ಮ ಹತ್ರ ತೊಗೊಂಡು ಬಂದಿದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ರೀಸನ್ ಇರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಕ್ಲೀನಾಗಿ ಕೆಲಸ ಮಾಡಿಸಿದ್ದೀವಿ. ನೋಡ್ಬೋದು, ಸೀಟ್, ರೂಫಿಂಗ್, ಆಮೇಲೆ ಡೋರಿಂದು ಪ್ಯಾಡ್ ಎಲ್ಲ ಕ್ಲೀನಾಗಿ ವಾಷಿಂಗ್ ಮಾಡಿದ್ದೀವಿ. ತಿರ್ಗಾ ಇವ್ರಿಗೆ ಏನೂ ಹಿಂಸೆ ಆಗಬಾರ್ದು. ಆಮೇಲೆ ಇವರು ಹೊಸೊಬ್ಬರು ಕಾರ್ ಇಕ್ಕಿದ್ದಾರೆ, ಒಂದು ಸೆಕೆಂಡ್ ವೆಹಿಕಲ್ ತೊಗೊಂಡಿದ್ದಾರೆ ಅಂದರೆ ಇವ್ರಿಗೆ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ನೋಡಿ, ನಿಮ್ಮ ಹತ್ರ ಈ ಥರ ಯಾವ್ದಾನ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಇರಲಿ, 1 ಲಕ್ಷ ಓಡಿದೆ ಅಂದರೆ ನೋಡಿ ಕಂಪಲ್ಸರಿ EGR, ಇಂಟ್ರ್ಕೂಲರ್, ಮಿನಿ ಫೋಲ್ಡ್, ಆಮೇಲೆ ವಾಟರ್ ಬಾಡಿ, ಥರ್ಮೋಸ್ಟರ್ ವಾಲ್, ಬ್ರೇಕ್ ಪ್ಯಾಡ್, ಡಿಕ್ಸ್ ಇದೆಲ್ಲ ಚೆಕಿಂಗ್ ಮಾಡಿಸ್ರಿ. ಚೆನ್ನಾಗಿದ್ರೆ ಇರಲಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡಿಬಿಡಿ, ಚೆನ್ನಾಗಿದ್ರೆ ಅದೇ ಕ್ಲೀನಾಗಿ ವಾಶ್ ಮಾಡಿ ಹಾಕ್ರಿ. ಇದೇ ಥರ ವೀಡಿಯೋ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ.